ಬಿಜೆಪಿ ಪ್ರತಿಭಟನೆಗೆ ತೆರಳಿಲ್ಲ ಎಂಎಲ್ಸಿ ಪಿಎಚ್ ಪೂಜಾರ. ಬೆಂಬಲಿಗರನ್ನ ಹೊರಗಟ್ಟಿದ್ದಕ್ಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅಂತ ಪೂಜಾರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಕುಳಿತಿದ್ದಾರೆ ಪಿಎಚ್ ಪೂಜಾರ. ಉಚ್ಚಾಟಿತ ಸದಸ್ಯರನ್ನ ಪ್ರತಿಭಟನೆಗೆ ಬರದಂತೆ ಬಿಜೆಪಿಯ ಮುಖಂಡರು ತಡೆದಿದ್ದಾರೆ. ತಮ್ಮ ಬೆಂಬಲಿಗರನ್ನ ಹೊರಗಟ್ಟಿದ್ದಕ್ಕೆ ಪೂಜಾರ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಕಚೇರಿಯಿಂದ ಡಿಸಿ ಕಚೇರಿವರೆಗೆ ಸದ್ಯ ಪ್ರತಿಭಟನೆ ಹೊರಟಿದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ರಾಜ್ಯದಾದ್ಯಂತ ವಕ್ಫ್ನ ನೋಟಿಸ್ಗೆ ಸಂಬಂಧಪಟ್ಟಂತೆ ಹೋರಾಟ ಅನ್ನೋದಾಗ್ತಾ ಇದೆ. ಆದರೆ ಬಿಜೆಪಿಯ ಒಮ್ಮತದ ಒಗ್ಗಟ್ಟಿನ ಹೋರಾಟ ಕಂಡು ಬರ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ರಿ, ಬಾಗಲಕೋಟೆಯಲ್ಲಿ ಎರಡು ಬಣಗಳ ನಡುವೆ ಆಗಿರುವಂಥ ಗಲಾಟೆ ಇದು. ನೋಡಿ, ಈ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರನ್ನು ಹೊರಗಟ್ಟಿದ್ದಕ್ಕೆ ಪಿಎಚ್ ಪೂಜಾರ ಅಸಮಾಧಾನಗೊಂಡಿದ್ದಾರೆ. ಸೊ ಹಾಗಾಗಿ ಆಂತರಿಕವಾಗಿ ಇಂಥ ಸಮಸ್ಯೆಗಳನ್ನಿಟ್ಟುಕೊಂಡು ಹೋರಾಟ ಮಾಡಿದ್ರೆ ಯಾವುದೂ ಕೂಡ ಫಲ ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳಬಹುದು. ಬಿಜೆಪಿ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ಸದ್ಯ ಬಿಜೆಪಿಯ ಪ್ರತಿಭಟನೆ ಹೊರಟಿದೆ ಅನ್ನುವಂಥ ಮಾಹಿತಿ. ನಮ್ಮ ಭೂಮಿ ನಮ್ಮ ಹಕ್ಕು ಪ್ರತಿಭಟನೆಯನ್ನ ಬಿಜೆಪಿ ಕೈಗೊಂಡಿದೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ವಕ್ಫ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಹೋರಾಟ ತೀವ್ರಗೊಂಡಿದೆ. ಆದರೆ ಬಿಜೆಪಿ ಎಂದಾಗ ಆಂತರಿಕ ಸಮಸ್ಯೆಗಳಿಂದಲೇ ದೊಡ್ಡ ದೊಡ್ಡ ಹೋರಾಟಗಳನ್ನು ಎದುರಿಸೋದಕ್ಕೆ ಹೋದರೆ, ಈ ಥರ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋದರೆ ಯಾವುದೂ ಕೂಡ ಫಲ ಕೊಡೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಬಣಗಳನ್ನು ನೋಡ್ತಾ ಇದ್ದೀವಿ, ಈಗ ಜಿಲ್ಲಾ ಮಟ್ಟದಲ್ಲೂ ಬಣಗಳಾಗೋಯ್ತಲ್ಲ ಸೋಮಶೇಖರ್? ಹೌದು ದಿವ್ಯಾ, ಬಾಗಲಕೋಟೆಯಲ್ಲಿ ಈ ಬಿಜೆಪಿಯ ಎರಡು ಬಣಗಳು ಬಾಗಲಕೋಟೆಯಲ್ಲಿ ಹಲವು ದಿನಗಳಿಂದ ಕೂಡ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿರುವಂತಹದ್ದು. ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವದಿಂದಲೂ ಕೂಡ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಘಟಕದಲ್ಲಿ ಎರಡು ಬಣಗಳಾಗಿರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಹಾಗೂ ಎಂಎಲ್ಸಿ ಪಿಎಚ್ ಪೂಜಾರ್ ಅವರ ಬೆಂಬಲಿಗರ ನಡುವೆ ಈ ವಾಗ್ವಾದ ಆಗಿರುವಂತದ್ದು. ಕಾರಣ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ಸೋಲಿಗೆ ಎಂಎಲ್ಸಿ ಪಿಎಚ್ ಪೂಜಾರ್ ಅವರ ಬೆಂಬಲಿಗರು ಕಾರಣ ಎನ್ನುವ ಆರೋಪವಿತ್ತು. ಈ ಹಿನ್ನೆಲೆಯಲ್ಲಿ ಎರಡೂ ಗುಂಪುಗಳ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿತ್ತು. ಹೀಗಾಗಿ ಇದೇ ಎರಡು ಬೆಂಬಲಿಗರ ನಡುವೆ ಇರುವಂತಹ ಒಂದು ಏನು ಸಮಸ್ಯೆ ಇದೆ, ಇದು ಮುಂದುವರಿತಾ ಬರ್ತಾ ಇರುವಂತದ್ದು. ಇವತ್ತು ವಕ್ಫ್ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿ ಜಿಲ್ಲಾ ಘಟಕ ನಿರ್ಧರಿಸಿತ್ತು. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದ ಬಿಜೆಪಿಯ ಜಿಲ್ಲಾ ಕಾರ್ಯಾಲಯಕ್ಕೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಹಾಗೂ ಬೆಂಬಲಿಗರು ಆಗಮಿಸ್ತಾರೆ. ಜೊತೆಗೆ ಎಂಎಲ್ಸಿ ಪಿಎಚ್ ಪೂಜಾರ್ ಮತ್ತು ಅವರ ಬೆಂಬಲಿಗರು ಆಗಮಿಸ್ತಾರೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದ ಗಲಾಟೆಯಿಂದಾಗಿ ಪಕ್ಷದಲ್ಲಿದ್ದಂತಹ ಕೆಲವರನ್ನ ಉಚ್ಚಾಟನೆ ಮಾಡಲಾಗಿರುತ್ತೆ. ಅದು ಕೂಡ ಎಂಎಲ್ಸಿ ಪಿಎಚ್ ಪೂಜಾರ್ ಅವರ ಬೆಂಬಲಿಗರನ್ನ ಉಚ್ಚಾಟನೆ ಮಾಡಲಾಗಿರುತ್ತೆ. ಉಚ್ಚಾಟನೆಗೊಂಡಂತಹ ಬಿಜೆಪಿ ಸದಸ್ಯರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ಬೆಂಬಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಉಚ್ಚಾಟಿತ ಸದಸ್ಯರು ಯಾಕೆ ಬಂದಿದ್ದಾರೆ ಎನ್ನುವ ಪ್ರಶ್ನೆಯನ್ನ ಎತ್ತಿದಾಗ ಆಗ ಎರಡೂ ಗುಂಪುಗಳ ನಡುವೆ ವಾಗ್ವಾದ ನಡೆಯುತ್ತೆ. ಹೀಗಾಗಿ ಎಂಎಲ್ಸಿ ಪಿಎಚ್ ಪೂಜಾರ್ ಅವರು ಪ್ರತಿಭಟನೆಯಿಂದ ದೂರ ಉಳಿತಾರೆ. ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಬಾಂಡ್ಗೆ, ಸಂಸದ ಪಿಸಿ ಗದ್ದಿಗೌಡರ್ ಸೇರಿದಂತೆ ಹಾಲಿ ಮಾಜಿ ಶಾಸಕರೆಲ್ಲ ಸೇರ್ಕೊಂಡು ಪ್ರತಿಭಟನೆಯನ್ನ ಆರಂಭಿಸ್ತಾರೆ. ಅದು ಕೂಡ 11 ಗಂಟೆಗೆ ಆರಂಭವಾಗಬೇಕಿದ್ದ ಪ್ರತಿಭಟನೆ ತಡವಾಗಿ ಆರಂಭವಾಗುತ್ತೆ. 12 ಗಂಟೆಯ ಬಳಿಕ ಬಿಜೆಪಿ ಕಚೇರಿಯಿಂದ ನಗರದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಆರಂಭಿಸ್ತಾರೆ. ಆದ್ರೆ ಇಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾದದ್ದು ಅನಿವಾರ್ಯ ಆಗಿದೆ. ಆದ್ರೂ ಕೂಡ ಬಿಜೆಪಿ ಪಕ್ಷದಲ್ಲಿ ಬಣ ರಾಜಕೀಯ ನಿಂತಿಲ್ಲ ಎನ್ನುವುದಕ್ಕೆ, ಅದು ಜಿಲ್ಲಾ ಮಟ್ಟದಲ್ಲಿಯೂ ವ್ಯಾಪಿಸಿದೆ ಎನ್ನುವುದಕ್ಕೆ ಇವತ್ತಿನ ಘಟನೆ ಸಾಕ್ಷಿ ಅಂತ ಹೇಳಬಹುದು. ದಿವ್ಯಾ, ಥ್ಯಾಂಕ್ ಯು ಸೋಮಶೇಖರ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.